Gold sponsor Adi Sattva. What if you could break free from cravings, heal from within, day-long focus on energetic, pain-free, stress-free diet? ಈ ಫುಡ್ ರೆವಲ್ಯೂಷನ್ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಆದಿ ಸತ್ವ ಫೌಂಡರ್. ನಮಸ್ಕಾರ. ನನ್ನ ಹೆಸರು ಸುದೇಶ್ ಸಾಗರ್ ಅಂತ. ಫೌಂಡರ್ ಆಫ್ ಆದಿ ಸತ್ವ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ವ ವಸು ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಆ್ಯಕ್ಚುಲಿ ನಾಳೆ, ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಕನ್ವೀನಿಯನ್ಸ್ ಅಲ್ವಾ? ನೆಕ್ಸ್ಟ್ ವೀಕೆಂಡು ಅದರ ನೆಕ್ಸ್ಟ್ ವೀಕೆಂಡು ಉತ್ತರಾಖಂಡದಲ್ಲಿ ಐಂದವನಲ್ಲಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ಸುತ್ತಮುತ್ತಲು ನೋಡಿ, ನಿಮಗೆ ಎಲ್ಲಿ ನೋಡಿದ್ರೂ ಕನ್ವೀನಿಯನ್ಸ್ ಇದೆ, ಅಬಂಡೆನ್ಸ್ ಇದೆ, ಯಾವುದಕ್ಕೂ ಕಮ್ಮಿ ಇಲ್ಲ. ಇನ್ಫ್ಯಾಕ್ಟ್ we are living in the period where everything is available, and we are in fact in the safest period in the history of mankind. ಆದರೂ ನಮ್ಮಲ್ಲಿ ಸಾಕಷ್ಟು ರೋಗ ರುಜಿನಗಳು ಬರ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೇಕಂದ್ರೆ ಸುಮಾರು ಪ್ರತಿ 7 ಜನರಿಗೂ 5 ಜನರಿಗೆ ಐದರ್ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಆರ್ ಹೈ ಕೊಲೆಸ್ಟ್ರಾಲ್ ಈ ರೋಗಗಳು. ಇನ್ನು ಕೆಲವರಿಗೆ ಇನ್ಫ್ಲಮೇಷನ್ಸ್, ಕೈಕಾಲು ಕೀಲು ನೋವುಗಳು, ಸೊಂಟ ನೋವು, ತಲೆನೋವು, ಮೈಗ್ರೇನ್ಸ್. ಆಮೇಲೆ ಮಹಿಳೆಯರಿಗೆ ಸುಮಾರು 70% ಆಫ್ ದ ವಿಮೆನ್ ಆರ್ ಐದರ್ ಹ್ಯಾವಿಂಗ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆರ್ some menstrual issues, especially after 40 menopause ಕೂಡ ಬರುತ್ತೆ. ಸೊ ಅದು ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ for women. ಆದರೂ they go through lot of mental and physical stress and pain. ಸೊ ಇದು ಯಾಕಾಗ ಆಗ್ತಾ ಇದೆ? ರೂಟ್ ಕಾಸ್ ಇಸ್ ಸಿಂಪಲ್, ವೆರಿ ಸಿಂಪಲ್. ನಮ್ಮ ದೇಹದಲ್ಲಿ ಕಣಗಳಿವೆ, ಬಾಡಿ ಸೆಲ್ಸ್. ಸೊ ಅದರಲ್ಲಿ 3 types of cells ಇದೆ. ಗುಡ್ cells which produces good energy, bad cells which eventually die off, which produces little bit of energy. ಇನ್ನೊಂದು ಥರ cells which are dysfunctional cells ಅಂತ ಹೇಳ್ತೇವೆ ನಾವು. ಆ ಸೆಲ್ಸ್ ಕೆಲಸನೂ ಮಾಡಲ್ಲ, ಸಾಯೋದು ಇಲ್ಲ. ಅದರಿಂದ ಈ ಎಲ್ಲ ರೋಗ ರುಜಿನಗಳು ಬರ್ತಾ ಇವೆ. ಇದಕ್ಕೆ ಸೊಲ್ಯೂಷನ್ ಏನು? ಸಂಸ್ಕೃತದಲ್ಲಿ ಒಂದು ಹೇಳಿಕೆ ಇದೆ, ಯಥಾ ಅನ್ನ ತಥಾ ಮನಃ. ಲೂಸ್ಲಿ ಟ್ರಾನ್ಸ್ಲೇಟೆಡ್, ಯು ಆರ್ ವಾಟ್ ಯು ಈಟ್. ಸೊ ಸಂಸ್ಕೃತದಲ್ಲಿ ಅನ್ನ ಅಂದರೆ ಆಹಾರ ಅಂತ. ಅದು ದ್ರವಿಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಟ್ರಾನ್ಸ್ಲೇಷನ್ ಎರರ್ ಆಗಿಬಿಟ್ಟು ಅನ್ನ ಅಂದರೆ ಬೆಂದ ಅಕ್ಕಿ ಅಂತ ಆಗಿದೆ. ಅನ್ನ ಅಂದರೆ ಆ್ಯಕ್ಚುಲಿ ಆಹಾರ. ನಾವು ಆಹಾರವನ್ನು ಪೂಜಿಸಬೇಕು. ಸಂಸ್ಕೃತದಲ್ಲಿ ಅನ್ನ ಅಂದರೆ ಆಹಾರವನ್ನು ಪೂಜಿಸಬೇಕು. ಆದರೆ ನಾವು ಅಕ್ಕಿಯನ್ನು ಪೂಜಿಸ್ತಾ ಇದ್ದೀವಿ. ಅದರ ಜೊತೆ ಅಕ್ಕಿನೂ ಪೂಜಿಸಿ, ಅದರ ಜೊತೆ ನೀವು ಉಳಿದ ತರಕಾರಿಗಳು, ಹಣ್ಣುಗಳು ಅದನ್ನು ಪೂಜಿಸಿ.
ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ, ನಮ್ಮ ದೇಹದ ಹೊಟ್ಟೆಯಲ್ಲಿ ಗಟ್ಟಲ್ಲಿ ಸಾಕಷ್ಟು ಮೈಕ್ರೋಬಯಾಮ್ಸ್ಗಳಿರ್ತವೆ. ನೀವು ಏನು ತಿಂತೀರೋ ಅದರ ಮೇಲೆ ಆ ಮೈಕ್ರೋಬಯಾಮ್ಗಳು, ಇಟ್ಸ್ ಲೈಕ್ ಅ ಡೆಮಾಕ್ರಸಿ. ನೀವು ಒಳ್ಳೆಯದನ್ನು ತಿನ್ನಿ, ಒಳ್ಳೆ ಮೈಕ್ರೋಬಯಾಮ್ಸ್ಗಳು ಬರ್ತವೆ. ನೀವು ಅನ್ಹೆಲ್ದಿಯನ್ನು ತಿನ್ನಿ, ಅದಕ್ಕೆ ತಕ್ಕಂತೆ ಮೈಕ್ರೋಬಯಾಮ್ಸ್ಗಳು ಬರ್ತವೆ. ಸೊ ನಾವು ಆದಿಸತ್ವದಿಂದ ಐ ಹ್ಯಾವ್ ಟೈಡ್ ಅಪ್ ವಿತ್ an organization called WildFit. ಸೊ ಅವರ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ನಾನು 90 ದಿನಗಳ ಒಂದು ಪ್ರೋಗ್ರಾಮನ್ನು ಮಾಡ್ತೇನೆ. ಐ ವಿಲ್ ಕೋಚ್ ಇನ್ ದ್ಯಾಟ್ ಆಸ್ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ಇಲ್ಲಿಯವರೆಗೆ ನಾನು ಆಲ್ಮೋಸ್ಟ್ 20 ಜನರಿಗೆ ಕೋಚ್ ಮಾಡಿದ್ದೇನೆ. ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಎವ್ರಿ ಒನ್ ಹ್ಯಾವ್ ಗಾಟ್ a very similar result. ಇದರ ಬೆನಿಫಿಟ್ಸ್ ಏನಪ್ಪ ಅಂದರೆ, ಯು ವಿಲ್ ಹ್ಯಾವ್ ಲಾಸ್ಟಿಂಗ್ ಟ್ರಾನ್ಸ್ಫಾರ್ಮೇಷನ್. ಸೊ ಈಗ ಇಲ್ಲಿ ತುಂಬ ಜನ ನೀವು ಹಲವಾರು ಡಯಟ್ಗಳನ್ನು ಟ್ರೈ ಮಾಡಿರ್ಬೋದು. ಯೋಯೋ ಡಯಟ್ ಆಗಲಿ, ಕ್ಯಾಲರಿ ಕೌಂಟಿಂಗ್ ಡಯಟ್ಸ್ ಆಗಲಿ, ಅಥವಾ ಕೀಟೋ ಡಯಟ್ ಆಗಲಿ, ಅದನ್ನು ಮಾಡಿದರೆ ನಿಮಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಏನೋ ಮಾಡಿಬಿಡ್ತೀರಾ, 3-4 ವಾರದಲ್ಲಿ ಕಷ್ಟಪಟ್ಟು ವಿಲ್ ಪವರ್ ಕಂಟ್ರೋಲ್ ಯೂಸ್ ಮಾಡಿಬಿಡ್ತೀರಾ. ಆಮೇಲೆ ಮುಂದೆ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ, ಇದು ನಾವು ಆದಿಸತ್ವದಲ್ಲಿ ಹೇಳ್ಕೊಡ್ತೀವಿ. 90 ದಿನಗಳಲ್ಲಿ ಇಲ್ಲೇ 3-4 ಜನ ಮಾಡಿದವರು ಇದ್ದಾರೆ. ನೀವು ಅವರ ಜೊತೆನೇ ಮಾತಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇನ್ಫ್ಯಾಕ್ಟ್ ಫಿಸಿಕಲಿ ಯು ಕ್ಯಾನ್ ಹ್ಯಾವ್ ಅ ಲುಕ್ ಆಟ್ ದೆಮ್ ಆ್ಯಂಡ್ ಸಿ. ನಾನು ಇದರಲ್ಲಿ ವೆಯ್ಟ್ ಲಾಸ್ ಅಂತ ಪ್ರಮೋಟೇ ಮಾಡಲ್ಲ, ಏಕೆಂದರೆ ಇಟ್ಸ್ ಒನ್ ಆಫ್ ದ ಬೈ ಪ್ರಾಡಕ್ಟ್ಸ್ ದಟ್ ಯು ಗೆಟ್ ಆಸ್ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ಇನ್ ಅಡಿಷನ್ ಟು ದ್ಯಾಟ್, you will get lot of other health benefits that you will get and will continue for going further. ಸೊ ಇದರ ಬಗ್ಗೆ ನಾನು ಮುಂದಿನ ಶನಿವಾರ, ಅಂದರೆ 5ನೇ ತಾರೀಕು ಏಪ್ರಿಲ್ 3ರಿಂದ 4 ಗಂಟೆ ಯುರೋಪಿಯನ್ ಟೈಮ್ ಅಲ್ಲಿ ಒಂದು ಆನ್ಲೈನ್ ಮಾಸ್ಟರ್ ಕ್ಲಾಸ್, ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, adisatva.com ಆ ವೆಬ್ಸೈಟ್ಗೆ ಹೋಗಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ರಿಜಿಸ್ಟರ್ ಅಂತ ಒಂದು ಬಟನ್ ಇರುತ್ತೆ, ರಿಜಿಸ್ಟರ್ ಮಾಡಿಬಿಡಿ ಆನ್ಲೈನ್. ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಆಮೇಲೆ ಈ ಪ್ರೋಗ್ರಾಮ್ ಬಗ್ಗೆ, ಪ್ಲ್ಯಾಟ್ಫಾರ್ಮ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಬನ್ನಿ, ಭಾಗವಹಿಸಿ. ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ನಾನು ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳ್ತಾ, ಲಾಸ್ಟ್ಲಿ ಈ ಪ್ಲ್ಯಾಟ್ಫಾರ್ಮ್ನ ಕೊಟ್ಟಿದ್ದಕ್ಕೆ, 5 ನಿಮಿಷ ಮಾತಾಡಲಿಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ K3NL ಬಳಗಕ್ಕೆ ಧನ್ಯವಾದ ಸೂಚಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.